ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 330 ಸಿಂಗಲ್ 2011 2011 ಸಿಂಗಲ್ ಅನ್ನೋರು 330 ಒಂದು ಫೈನಲ್ ಆದ್ರೆ ಸರ್ ಇದು ಒಂದು 3 ಲಕ್ಷಕ್ಕೆ ಮಾಡ್ಕೊಡೋಣ. 3 ಲಕ್ಷಕ್ಕೆ ಮಾಡ್ಕೊಡ್ತಾರೆ. ಲೋನ್ ಆದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ಇದಕ್ಕೆ ಲೋನ್ ಒಂದು 1.5 ಲಕ್ಷ ಮಾಡ್ಬೋದು. 1.5 ಲಕ್ಷ ಲೋನು ಆಗುತ್ತೆ. 330 ಸ್ವಲ್ಪ ಹೆಚ್ಚು ಕೊಡು. 3,30,000. ಯಾವ ಮಾಡಲ್ ಅಂತ ಹೇಳಿದ್ರಿ? 2011 ಮಾಡಲು 3,30,000 ಹೇಳ್ತಾ ಇದ್ದಾರೆ. ಗಾಡಿ ಕೂಡ ನೋಡ್ತಾ ಇದ್ದೀರಾ, ಬ್ಲಾಕ್ ಕಲರ್ ಲೆದರ್ ಸೀಟ್ ಇದೆ. ಇದು ನಿಮ್ಗೆ ಫೀಚರ್ ಚೆನ್ನಾಗಿ ಬರುತ್ತೆ. ಸರ್ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ನಿಮ್ಗೆ ಲೋನ್ ಒಂದು 2 ಕಾಲ್ ಮಾಡ್ಕೊಡ್ತೀವಿ. 2,30,30,000 ರೂಪಾಯಿ ಲೋನೇ ಆಗುತ್ತೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 4 ಕಾಲು 4,25,000. ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್. ಸರ್ ಫೈನಲ್ ಒಂದು 4 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. ರೆನಾಲ್ಟ್ ಡೆಸ್ಟರ್ ಕಲರ್ ಮಾತ್ರ ಸಖತ್ತಾಗಿದೆ ಇದು ವೆಹಿಕಲ್ ಕೂಡ. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ನಿಮಗೆ ಲೋನ್ ಒಂದು 3.5 ಮಾಡ್ಬೋದು. 3,50,000 ಲೋನ್ ಆಗುತ್ತೆ ಗುರು. ಬರೀ 50,000 ರೂಪಾಯಿ ತಗೋಬಾ. ರೆನಾಲ್ಟ್ ಡೆಸ್ಟರ್ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀವಿ ಸರ್. ಸರ್ ಇವತ್ತು ನಿಮ್ಮ ಶೋರೂಮ್ ಅಲ್ಲಿ ಕಡಿಮೆ ಬಜೆಟ್ ಇಂದ ನಮ್ಮ ವ್ಯೂವರ್ಸ್ಗೆ ಯಾವ ಬಜೆಟ್ ಅಲ್ಲಿ ಇದೆ ಸರ್? ನಿಮ್ಗೆ 190 ಇಂದ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಗಾಡಿ 190. ಎಷ್ಟು ಗಾಡಿ ಇದೆ ಸರ್ ಇವತ್ತು? ಒಂದಿದೆ, ಒಂದು 15 ಗಾಡಿ ಇದೆ. ಓಕೆ, ನೋಡ್ತಾ ಇದ್ದೀರಲ್ಲ, ಇವತ್ತು ಕಡಿಮೆ ಬಜೆಟ್ ಇಂದ ಇವ್ರ ಹತ್ರ ಒಂದು 1,90,000 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ನಮ್ಮ ಮೊದಲನೇದಾಗಿ ನಮ್ಮ ಚಾನೆಲ್ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮೊದಲನೇ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ. ವ್ಯಾಗನರ್ ಕೂಡ ನೋಡ್ತಾ ಇದ್ದೀರಾ, ಸುಜುಕಿ ವ್ಯಾಗನರು. ಯಾಕಂದ್ರೆ ಇದು ಫ್ಯಾಮಿಲಿಗೆ ತುಂಬಾ ಜನ ಇಷ್ಟಪಡೋಂಥ ವೆಹಿಕಲ್, ಮತ್ತೆ ಕಂಫರ್ಟಬಲ್ ಆಗಿರುತ್ತೆ ಕೂತ್ಕೊಳ್ಳೋಕ್ಕೆ. ಒಳಗಡೆ ಅಷ್ಟೇ ಸ್ಪೇಸ್ ತುಂಬಾನೇ ಚೆನ್ನಾಗಿರುತ್ತೆ. K41 ಸರ್ ಎಲ್ಲಿದೆ ಸರ್ ಈ ಪಾಸಿಂಗು? ಸರ್ ಬೆಂಗಳೂರು ಪಾಸಿಂಗ್ ಇದೆ. ಬೆಂಗಳೂರು. ಸರ್ ಹೇಳಿ ಇದ್ರ ಡೀಟೇಲ್ಸ್. 2011 ಮಾಡಲು ಸಿಂಗಲ್ ಓನರು 1,02,000 ಓಡಿದೆ. VXI ವರ್ಷನ್ ಟಾಪ್ ಎಂಡು. 295 ಸ್ವಲ್ಪ ಹೆಚ್ಚು ಕಡಿಮೆ. 295. ಸರ್ ಅಂದ್ರೆ ಇದು ಲೋನ್ ಆಗುತ್ತಾ ಸರ್ ಇದಕ್ಕೆ? ಎಷ್ಟಾಗುತ್ತೆ ಸರ್ ಇದು? ಒಂದು ಮಾಡ್ಬೋದು, ಒಂದು 2 ಲಕ್ಷ ಮಾಡ್ಬೋದು. 2 ಲಕ್ಷ ಲೋನೇ ಆಗುತ್ತೆ. 95,000 ರೂಪಾಯಿ ಡೌನ್ ಪೇಮೆಂಟ್. ಅದರಲ್ಲೂ ನಿಮ್ಗೆ 95,000 ರೂಪಾಯಿ ಸ್ವಲ್ಪ ನೆಗೆಸಬಲ್ ಕೂಡ ಆಗುತ್ತೆ. ಗಾಡಿ ಕೂಡ ನೋಡ್ತಾ ಇದ್ದೀರಾ, ಇಂಟೀರಿಯರ್ ಕೂಡ ಚೆಕ್ ಮಾಡ್ತಾ ಇದ್ದೀರಾ, ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಸ್ಪೇಸಸ್ ಎಲ್ಲ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಗಾಡಿ ಮತ್ತೆ ಇಲ್ಲಿ i10 ಕೂಡ ನೋಡ್ತಾ ಇದ್ದೀರಾ. K01 ಬ್ಯಾಂಗ್ಳೂರ್ ವೆಹಿಕಲ್, ಗ್ರೇ ಕಲರ್. ಫ್ಯಾಮಿಲಿ ತುಂಬಾ ಜನ ಇಷ್ಟಪಡೋಂಥ ಕಲರ್ ಇದು. ಯಾಕಂದ್ರೆ ಇದು ತುಂಬಾ ಜನ ಏಜ್ ಪರ್ಸನ್, ಸಿಟಿ ಅವ್ರಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಇದು ಏನ್ ಸರ್ ಮಾಡಲು? ಸೊ 2011 ಮಾಡಲು. 2011 ಸೆಕೆಂಡ್ ಓನರ್ ಮ್ಯಾಗ್ನಾ ವರ್ಷನ್. ಓಕೆ, 90,000 ಓಡಿದೆ. ಇದು ಬೆಲೆ ಬಂದಿ ಸರ್ 3 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ. 3 ಲಕ್ಷ. 2011 ಮಾಡಲು ಸಿಂಗಲ್ ಓನರ್ 3 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ಗೆ ಕೊಡ್ತಾರೆ ಅಂತ ಹೇಳ್ತಾ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ನಿಮ್ಗೆ. ನೋಡ್ತಾ ಇದ್ದೀರಾ, ನಿಮ್ಗೆ ಇದರಲ್ಲಿ ಒಂದು ಪವರ್ ವಿಂಡೋ, 4 ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, AC ಕಂಪ್ನಿ ಸಿಸ್ಟಮ್. ಬ್ಯಾಕ್ ಸೈಡ್ ಕೂಡ ನೋಡ್ತಿದ್ದೀರಾ, ತುಂಬಾನೇ ಚೆನ್ನಾಗಿದೆ. i10 ಅಂತ ಬಂದ್ರೆ ನಿಮ್ಗೆ ಮೈಲೇಜ್ ತುಂಬಾ ಗುಡ್ ಮೈಲೇಜ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇದು 3 ಲಕ್ಷ ಹೇಳ್ತಾ ಇದ್ದಾರೆ. 11 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪ್ರತಿಯೊಂದು ಕಾರ್ ಕೂಡ ನಿಮ್ಗೆ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ನಿಮ್ಗೆ ಇದರಲ್ಲಿ ಸರ್ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ನಿಮ್ಗೆ ಲೋನ್ ಆಗುತ್ತೆ, ಒಂದು 1.5 ಲಕ್ಷ ಮಾಡ್ಬೋದು. 1,50,000 ರೂಪಾಯಿ ಲೋನೇ ಆಗುತ್ತೆ. ಇನ್ ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಆರಾಮಾಗಿ i10 ಹುಡುಕ್ತಾರವ್ರು ಇವ್ರ ಶೋರೂಮ್ ಬಂದು ಕಾರ್ ತಗೊಂಡು ಹೋಗ್ಬೋದು. ಸರ್ ಹೇಳಿ ಸರ್, ನೆಕ್ಸ್ಟ್ ಇದ್ಯಾವುದು ವೆಹಿಕಲ್? ಸರ್ ಇದು ಫೋರ್ಡ್ ಫಿಯೆಸ್ಟಾ ಅಂತ ಕ್ಲಾಸಿಕ್ ಟಾಪ್ ಎಂಡ್ ವರ್ಷನ್, ಟೈಟಾನಿಯಂ ಟಾಪ್ ಎಂಡ್, ಸಿಂಗಲ್ ಓನರ್. ಸರ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಟಾಪ್ ಎಂಡ್ ಬರೋದು, ABS, ಹೇರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ. ಫಸ್ಟ್ ಗಾಡಿ ಬಗ್ಗೆ ತೋರಿಸ್ಕೊಟ್ಬಿಡ್ತೀವಿ ನಿಮ್ಗೆ. ಇತ್ತು ಮ್ಯಾಗ್ವಿಲ್ ಕೂಡ ಇದೆ, ನೋಡ್ತಾ ಇದ್ದೀರಾ. 4 ಟೈರು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಮ್ಯಾಗ್ವಿಲ್ ಕೂಡ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ನಿಮ್ಗೆ. ಯಾಕೆ ಟಾಪ್ ಎಂಡ್ ವೆಹಿಕಲ್ ಇದು ನಿಮ್ಗೆ. ಇದು ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ತುಂಬಾನೇ ಕ್ಲಾಸಿಕ್ ಆಗಿದೆ. ಲೆದರ್ ಸೀಟ್ ಇದೆ, ಸಿಸ್ಟಮ್ ಕೂಡ ಇದೆ. ನೋಡ್ತಾ ಇರ್ಬೋದು LED ಸಿಸ್ಟಮ್ ಕೂಡ ಇದೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ನಿಮ್ಗೆ. ಲೆದರ್ ಸೀಟ್ ಕೂಡ ಇದೆ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಡೀಸೆಲ್ ವೆಹಿಕಲ್. ಮೈಲೇಜ್ ಕೂಡ ನೀವು ಮೈಲೇಜ್ ಅಂತ ಅಂದ್ರೆ ಒಂದು 20 ಮೈಲೇಜ್ ಕೊಡುತ್ತೆ. ಯಾಕಂದ್ರೆ ಫ್ಯಾಮಿಲಿಗೆ ಮೈಲೇಜ್ ಇದ್ರೆ ತುಂಬಾನೇ ಒಳ್ಳೆ ಉತ್ತಮ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 330 ಸಿಂಗಲ್ 2011 ಸಿಂಗಲ್ ಅನ್ನೋರು 330. ಒಂದು ಫೈನಲ್ ಆದ್ರೆ ಸರ್ ಇದು ಒಂದು 3 ಲಕ್ಷಕ್ಕೆ ಮಾಡ್ಕೊಡೋಣ. 3 ಲಕ್ಷಕ್ಕೆ ಮಾಡ್ಕೊಡ್ತಾರೆ. ಲೋನ್ ಆದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ಇದಕ್ಕೆ ಲೋನ್ ಒಂದು 1.5 ಲಕ್ಷ ಮಾಡ್ಬೋದು. 1.5 ಲಕ್ಷ ಲೋನು ಆಗುತ್ತೆ. ಮತ್ತೆ ಇಲ್ಲಿ K09 ಮೈಸೂರು ವೆಹಿಕಲ್. ಸರ್ ಯಾವ ಸರ್ ಇದು ಗಾಡಿ? ಸರ್ ಇದು ವೋಲ್ಕ್ಸ್ವ್ಯಾಗನ್ ಪೋಲೋ ಅಂತ ಡೀಸೆಲ್ 2013 ಮಾಡಲ್, 4th ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 90,000 ಓಡಿದೆ ಬರೀ ಅಷ್ಟೇ. 4th ಓನರ್ ಆಗಿದೆಯಾ? K09 ಸಿಲ್ವರ್ ಕಲರ್ 4th ಓನರ್ ಆಗಿದೆ. ಪೋಲೋ ಗೊತ್ತಿರಬೇಕು. ಕಾಲೇಜ್ ಹುಡುಗರಿಗೆ ಮತ್ತೆ ಸೋಕಿ ಮಾಡೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ, 4 ಟೈರು ನಿಮ್ಗೆ ತುಂಬಾನೇ ಚೆನ್ನಾಗಿದೆ. ವಿತ್ ನಿಮ್ಗೆ ಮ್ಯಾಗ್ವಿಲ್ ಕೂಡ ಇದೆ. ನಿಮ್ಗೆ ಟೈರ್ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ ಕಂಡೀಷನ್. ವಿತ್ ಮ್ಯಾಗ್ವಿಲ್ ಕೂಡ ಇದೆ. ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ನೋಡ್ತಾ ಇದ್ದೀರಲ್ಲ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೋಲೋ ಅಂತ ಬಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಬಜಾರಲ್ಲಿ ಡಿಮ್ಯಾಂಡ್ ಇರೋ ವೆಹಿಕಲ್ ಇದು.
ನೋಡ್ತಾ ಇದ್ದೀರಾ. ಇದರಲ್ಲೂ ಕೂಡ ನಿಮಗೆ ಪವರ್ ಶೇರಿಂಗ್ 4 ಪವರ್ ವಿಂಡೋ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಕೂಡ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಮೈಲೇಜ್ ಅಂತ ಹೋದ್ರೆ ಗುಡ್ ಮೈಲೇಜು. ಇದ್ರ ಬಗ್ಗೆ ಅವ್ರ ಹತ್ರನೇ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 390 ಸ್ವಲ್ಪ ಹೆಚ್ಚು ಕೊಡು. 3,90,000 ಮಾಡೆಲ್ ಸರ್ ಇದು 2013 ಮಾಡಲ್. 3,90,000 ಹೇಳ್ತಾ ಇದ್ದಾರೆ. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ನಿಮ್ಗೆ ಲೋನ್ ಒಂದು 3 ಲಕ್ಷ ಮಾಡ್ಕೊಡ್ತೀವಿ. 3 ಲಕ್ಷ ಲೋನೇ ಆಗುತ್ತೆ ಗುರು. ಇನ್ನು 90,000 ರೂಪಾಯಿಲಿ ಅದು ನೆಗೋಸಿಯಬಲ್ ಕೂಡ ಮಾಡ್ಕೊಡ್ತಾರೆ. 90,000 ರೂಪಾಯಿಲಿ ಇನ್ನು 3 ಲಕ್ಷ ಲೋನ್ ಆಗುತ್ತೆ. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಡೌನ್ ಪೇಮೆಂಟ್ ಮಾಡಬೇಕು, ಓಲಾ ಗಾಡಿ ತಗೊಂಡೋಗ್ಬೇಕು. ಮತ್ತೊಂದು ಐಟನ್ ಕೂಡ ನೋಡ್ತಾ ಇರ್ಬೋದು, K01. ಅವಾಗಲೇ ಒಂದು ಗ್ರೇ ಕಲರ್ ತೋರಿಸಿದ್ವಿ. ಇದು ನೋಡಿದ್ರೆ ಗೋಲ್ಡ್ ಕಲರ್. ನಿಮಗೆ ಗ್ರೇ ಬೇಕಾದ್ರೆ ಗ್ರೇ ತಗೋಬಹುದು, ಗೋಲ್ಡ್ ಇದೆ. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಇದು ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. K01 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು i10 2008-9 ರಿಜಿಸ್ಟರ್ಡ್, ಓನರ್ ಸೆಕೆಂಡ್, ಓಡಿರೋದು ಬರೀ 55,000. ನಾಗ್ನಾ ವರ್ಷನ್. ಗಾಡಿ ತುಂಬಾ ಚೆನ್ನಾಗಿದೆ. ಕೋಟಿಂಗ್ ಬಂದಿದ್ದು 2.5 ಲಕ್ಷ, 2,10,000. ಫೈನಲ್ 190. 2,10,000 ರೂಪಾಯಿ ಹೇಳ್ತಾ ಇದ್ದಾರೆ. 1,90,000 ರೂಪಾಯಿಗೆ ನಿಮಗೆ ಮತ್ತೊಂದು ಗೋಲ್ಡ್ ಕಲರ್ i10 ಸಿಗ್ತದೆ. 2008 ಮಾಡಲ್ಲು, K01 ಬ್ಯಾಂಗ್ಳೂರ್ ವೆಹಿಕಲ್. ನೋಡ್ತಾ ಇದ್ದೀರಲ್ಲ, ಟೈರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ನಿಮಗೆ. ನೋಡ್ತಾ ಇದ್ದೀರಲ್ಲ, ಇದರಲ್ಲೂ ನಿಮಗೆ ಒಂದು ಪವರ್ ಶೇರಿಂಗು, 4 ಪವರ್ ವಿಂಡೋ, AC, ಕಂಪ್ನಿ ಸಿಸ್ಟಮು, ಲೆದರ್ ಸೀಟು ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಸ್ಪೇಸಸ್ ಕೂಡ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಗಾಡಿ ಓಡಿಸೋಕ್ಕೆ ಒಂಥರ ಒಳ್ಳೆ ಮಜಾ ಇದು. ಇದು ಒಂದು 1,90,000 ರೂಪಾಯಿಗೆ ಆಗುತ್ತೆ ಇದು. ಮತ್ತೆ ಇವರಲ್ಲಿ ಒಂದು ಸ್ವಿಫ್ಟ್ ಕೂಡ ನೋಡ್ತಾ ಇರ್ಬೋದು, K03. ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್. ಸ್ವಿಫ್ಟ್ ಕೂಡ ನಿಮಗೆ ತುಂಬಾನೇ ಓಡಿಸೋಕ್ಕೆ ಮಜಾ ಇರುತ್ತೆ. ಮತ್ತೆ ರೋಡ್ ಗ್ರಿಪ್ ತುಂಬಾನೇ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಸ್ವಿಫ್ಟ್ ಬಂದಿದ್ದು 2011 ಮಾಡಲು, 2011 ಮಾಡಲು, ಸೆಕೆಂಡ್ ಓನರ್. ಓಡಿರೋದು 1,19,000. ಜಿನಿಯನ್ನು VDI ವರ್ಷನ್, ಮಿಡಲ್ ವರ್ಷನ್. ಓಕೆ ಸರ್ ಇದು ಪ್ರೈಸ್ ಬಂದು ನಿಮಗೆ 330 ಸ್ವಲ್ಪ ಹೆಚ್ಚು ಕೊಡು. 3,30,000. ಯಾವ ಮಾಡಲ್ ಅಂತ ಹೇಳಿದ್ರಿ? 2011 ಮಾಡಲು. 3,30,000 ಹೇಳ್ತಾ ಇದ್ದಾರೆ. ಗಾಡಿ ಕೂಡ ನೋಡ್ತಾ ಇದ್ದೀರಾ, ಬ್ಲ್ಯಾಕ್ ಕಲರ್, ಲೆದರ್ ಸೀಟ್ ಇದೆ. ಇದು ನಿಮಗೆ ಫೀಚರ್ಸ್ ಚೆನ್ನಾಗಿ ಬರುತ್ತೆ. ಸರ್ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ನಿಮಗೆ ಲೋನ್ ಒಂದು 2 ಕಾಲ್ ಮಾಡ್ಕೊಡ್ತೀವಿ. 2,30,000 ರೂಪಾಯಿ ಲೋನೇ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಲ್ಯಾಕ್ ಕಲರ್, K03 ಬ್ಯಾಂಗ್ಳೂರ್ ವೆಹಿಕಲ್. ಮತ್ತೊಂದು ಸುಜುಕಿಲಿ K03, K05. ಸರ್ ಯಾವ ಸರ್ ವೆಹಿಕಲ್ ಇದು? ಸರ್ ಇದು ಜೆನ್ ಇಸ್ಟಿಲೋ ಅಂತ. 2007 ಮಾಡಲು, ಸಾರಿ 2008 ಮಾಡಲು, ಸೆಕೆಂಡ್ ಓನರ್, LXI, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಸರ್ ಇದು ಬೆಲೆ ಬಂದು ನಿಮಗೆ 170 ಸ್ವಲ್ಪ ಹೆಚ್ಚು ಕೊಡು. 1,70,000 ಹೇಳ್ತಿದ್ದಾರೆ. ಇದು ಕೂಡ ನಿಮಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಸರ್ 1,70,000 ಹೇಳಿದ್ದಾರೆ. ಒಂದು ಫೈಲ್ ಕೊಟ್ಟಿದ್ದೀನಿ ಸರ್. ಸರ್ ಇನ್ನೊಂದು 5,000 ಕಮ್ಮಿ ಮಾಡೋಣ ಅಷ್ಟೇ. 1,65,000 ರೂಪಾಯಿಗೆ ನಿಮಗೆ ಈ ಗಾಡಿ ಕೂಡ ಸಿಗ್ತಾ ಇದೆ. ಇದು ಕೂಡ ನಿಮಗೆ ಸಿಟಿಲಿ ಆರಾಮಾಗಿ ಓಡಾಡ್ಕೋಬಹುದು. ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ನೋಡ್ತಾ ಇದ್ದೀರಲ್ಲ, ಸ್ಪೇಸಸ್ ತುಂಬಾನೇ ಚೆನ್ನಾಗಿದೆ. ನಿಮಗೂ ಇದರಲ್ಲಿ ಪವರ್ ಶೇರಿಂಗು, 4 ಪವರ್ ವಿಂಡೋ, AC, ಕಂಪ್ನಿ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಸೀಟ್ ಇದೆ. ಬ್ಯಾಕ್ ಸೀಟ್ ಕೂಡ ನೋಡ್ತಾ ಇದ್ದೀರಾ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೊಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ಇದು ಹೋಂಡಾ ಸಿಟಿ ಅಂತ. ಓಕೆ, 2005 ಮಾಡಲ್, 2005 ಮಾಡಲು, 3ನೇ ಓನರು, VX ಟಾಪ್ ಎಂಡ್. ಇದು ತುಂಬಾ ಒಳ್ಳೆ ಗಾಡಿ. ಫ್ರೆಶ್ ಆಗಿ FC ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಡೀಸೆಲ್ ಸರ್ ಇದು? ಪೆಟ್ರೋಲ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? 185, 185. 1,85,000 ರೂಪಾಯಿಗೆ ನಿಮಗೆ ಒಂದು ಲಕ್ಸುರಿ ವೆಹಿಕಲ್ ಕೂಡ ಸಿಗ್ತದೆ ಕಡಿಮೆ ಬಜೆಟ್ ಅಲ್ಲಿ. ಯಾಕಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಇಂಥ ಗಾಡಿ ಸಿಕ್ಕೋದು ಅಪರೂಪ. ನೋಡ್ತಾ ಇದ್ದೀರಾ, ವಿತ್ ಮ್ಯಾಗ್ನಿಲ್ ಕೂಡ ಇದೆ ನಿಮಗೆ, ಎಲ್ಲ ಫಿಟ್ಟೆಡ್. 1,85,000 ರೂಪಾಯಿ ಹೇಳ್ತಿದ್ದಾರೆ. ನಿಮಗೆ ಇದರಲ್ಲೂ ನೆಗೋಸಿಯಬಲ್ ಕೂಡ ಮಾಡ್ಕೊಡ್ತಾರೆ. ನೋಡ್ತಾ ಇದ್ದೀರಲ್ಲ, ಪವರ್ ಶೇರಿಂಗು, 4 ಪವರ್ ವಿಂಡೋ, AC ಪ್ರತಿಯೊಂದು ಬರುತ್ತೆ. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ. ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿದೆ ಗಾಡಿ ಅಂತ. ಒಂದು ಕಡಿಮೆ ಬಜೆಟ್ಗೆ ಒಂದು ಲಕ್ಸುರಿ ವೆಹಿಕಲ್ ಸಿಗ್ತದೆ ಅಂತಾನೆ ಹೇಳ್ಬೋದು. ಲೋನ್ ಆಗಲ್ಲ, ಆರಾಮಾಗಿ ಇದು ಕ್ಯಾಶ್ ಕೊಟ್ಬಿಟ್ಟು ಒಂದು ಒಳ್ಳೆ ಕಡಿಮೆ ಬಜೆಟ್ ಅಲ್ಲಿ ತಗೊಂಡೋಗ್ಬೋದು. ಸರ್ ನೆಕ್ಸ್ಟ್ ರೆನಾಲ್ಡ್ ಡಸ್ಟರ್ ಅಲ್ಲ ಇದು? ಡಸ್ಟರ್ ಹೇಳಿ ಸರ್ ಇದು ಮಾಡಲು. ಸರ್ ಇದು ರೆನಾಲ್ಡ್ ಡಸ್ಟರ್ 2014 ಮಾಡಲು. ಆಕ್ಚುಲಿ ಇದು ಬಂದು UP ನಂಬರು. ಈಗ NOC ಬಂದು ಇಲ್ಲಿ ಕರ್ನಾಟಕ ನಂಬರ್ ಆಗುತ್ತೆ. 2014 ಮಾಡಲು, ಸಿಂಗಲ್ ಓನರ್. ಓಡಿರೋದು ಬರೀ 20,000. ಅನ್ಯೂಸ್ ಸ್ಟೆಪ್ನಿ ಇದೆ, ಶೋರೂಮ್ ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ಕಂಡೀಷನ್ ಇದೆ. ಫಸ್ಟ್ ಗಾಡಿ ಬಗ್ಗೆ ತೋರಿಸ್ಬಿಡ್ತೀವಿ ನಿಮ್ಗೆ. ಶೋರೂಮ್ ಟೇಸ್ಟ್ ಇದೆ ವೆಹಿಕಲ್ ಬಂದು. ಅವರು ಹೇಳ್ತೀನಿ ತಗೊಳ್ಳೋರಿಗೆ ಕರ್ನಾಟಕಕ್ಕೆ ಮಾಡ್ಕೊಡ್ತಾರೆ. ಟೈರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಗಾಡಿ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆರಾಮಾಗಿ ಫ್ಯಾಮಿಲಿಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು 5.5 ಸ್ವಲ್ಪ ಹೆಚ್ಚು ಕಡಿಮೆ. 5,50,000 ಹೇಳ್ತಿದ್ದಾರೆ. ಹೆಚ್ಚು ಕಡಿಮೆ ಅಂದ್ರೆ ಎಷ್ಟು ಸರ್ ಫೈನಲ್? ಸರ್ ಫೈನಲ್ ಒಂದು 5 ಕಾಲಿಗೆ ಮಾಡ್ಕೊಡ್ತೀನಿ. 5 ಕಾಲು ಲೋನ್ ಆದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ನಿಮಗೆ ಒಂದು 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 4 ಲಕ್ಷ ಲೋನೇ ಆಗುತ್ತೆ ಗುರು. 1,25,000 ರೂಪಾಯಿ ತಗೋಬ, ಆರಾಮಾಗಿ ರೆನಾಲ್ಡ್ ಡಸ್ಟರ್ ತಗೊಂಡೋಗು. 85 PS RXL. ನೋಡ್ತಾ ಇದ್ದೀರಲ್ಲ, ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ.
ರೆನಾಲ್ಡ್ ಡಸ್ಟರ್ ಅಲ್ಲಿ ಸ್ಪೇಸಸ್ ತುಂಬಾನೇ ಚೆನ್ನಾಗಿರುತ್ತೆ, ಕುತ್ಕೊಳ್ಳೋಕೆ ಮಾತ್ರ ಕಂಫರ್ಟಬಲ್. ನೋಡ್ತಿದ್ದೀರಾ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ ಗುರು. ಲೆದರ್ ಸೀಟ್ ಕೂಡ ಇದೆ, ಬ್ಯಾಕ್ ಸೀಟ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ ಎಷ್ಟು ನೀಟಾಗಿದೆ ವೆಹಿಕಲ್ ಅಂತ. ಶೋರೂಮ್ ಟೇಸ್ಟಲ್ಲಿ ಇದೆ ವೆಹಿಕಲ್. ನಿಮಗೆ ಶೋರೂಮಲ್ಲಿ ಏನು ಒರಿಜಿನಾಲಿಟಿ ಬಂತು ವೆಹಿಕಲ್ ಸೇಮ್ ಅದೇ ಥರ ಇದೆ. ಗಾಡಿ ಅಷ್ಟೇ ಅದ್ದೂರಾಗಿದೆ. ಸರ್ ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಸರ್ ಇದು i20 ಅಂತ Hyundai i20 2012 ಮಾಡಲ್, ಸಿಂಗಲ್ ಓನರು, ಮ್ಯಾಗ್ನಾ ವರ್ಷನ್. ಓಡಿರೋದು ಬರೀ ಇದ್ದು 44,000. ಗಾಡಿ ತುಂಬಾ ಚೆನ್ನಾಗಿದೆ. 44,000 i20. ಯಾಕಂದ್ರೆ ಗಾಡಿ ಕೂಡ ನಿಮಗೂ ಗೊತ್ತಿರ್ಬೋದು i20 ಬಗ್ಗೆ. ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಜನ ಹುಡುಗರು ಯಾಕಂದ್ರೆ ಸೋಕಿ ಮಾಡೋರ್ಗು ಒಳ್ಳೆ ವೆಹಿಕಲ್ ಇದು. ಮೈಲೇಜ್ ಅಂತ ಹೋದ್ರೆ ಒಳ್ಳೆ ಮೈಲೇಜು. ನಿಮಗೆ ನೋಡ್ತಾ ಇರ್ಬೋದು ಟೈರು, ನಿಮಗೆ 4 ಟೈರು ತುಂಬಾನೇ ಚೆನ್ನಾಗಿದೆ. ಕಂಡೀಷನ್ ಕೂಡ ಒಂದು 90% ಟೈರ್ ಇದೆ. ಬಾಡಿ ಲೈನ್ ಆಗಲಿ ನಿಮಗೆ ನೋಡ್ತಾ ಇರ್ಬೋದು ಸಣ್ಣ ಪುಟ್ಟ ಸ್ಕ್ರಾಚಸ್ ಯಾವುದೇ ರೀತಿ ಇಲ್ಲ. ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ನಿಮಗೆ. ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, AC, ಕಂಪ್ನಿ ಸಿಸ್ಟಮು, ಲೆದರ್ ಸೀಟು, ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಅವ್ರ ಹತ್ರನೇ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೋಣ. ಯಾರ್ಯಾರು i20 ತಗೋಬೇಕು ಅಂತ ಇದ್ರೆ ACN ಕಾರ್ಸ್ ಬಂದು ಒಂದು ಒಳ್ಳೆ ಗಾಡಿ ಕೊಡ್ತಾರೆ ಅಂತ ತಿಳಿಸ್ಕೊಡ್ತಾ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಅದು 4.5. ಯಾವ ಮಾಡಲ್ ಅಂತ ಹೇಳಿದ್ರಿ? 2012. 2012 ಸಿಂಗಲ್ ಓನರ್ 4,25,000 ಹೇಳ್ತಾ ಇದ್ದಾರೆ. ಸರ್ ಫೈನಲ್ ಅಂದ್ರೆ ಏನ್ ಹೇಳ್ತೀರಾ? 4.10 ಮಾಡ್ಕೊಡ್ತೀನಿ. 4,10,000 ರೂಪಾಯಿಗೆ ಫೈನಲ್ ಆಗುತ್ತೆ. ಲೋನ್ ಅಂತ ಬಂದ್ರೆ ಸರ್ ಇದು? ಸರ್ ಲೋನ್ ನಿಮ್ಗೆ ಆಗತ್ತೆ ಒಂದು 3 ಲಕ್ಷ ಮಾಡ್ಬೋದು. 3 ಲಕ್ಷ ಲೋನ್ ಮಾಡ್ಕೊಡ್ತಾರೆ. ಜಸ್ಟ್ 1,25,000 ರೂಪಾಯಿ ತಗೊಂಡ್ ಬಾಗುರು. 2012 i20 ಸಿಗ್ತಾ ಇದೆ. ಸರ್ ನೆಕ್ಸ್ಟ್ ಮತ್ತೊಂದು ನಿಮ್ಮ ಹತ್ರ ರೆನಾಲ್ಡ್ ಡಸ್ಟರ್ ಇದೆ, ಹೇಳಿ ಸರ್ ಡೀಟೇಲ್ಸ್ ಇದು. ಸರ್ ಅದು 2013 2013 ಮಾಡಲ್, 3ನೇ ಓನರು, ಟಾಪ್ ಎಂಡ್ RXZ 110 PS. ಡೀಸೆಲ್ ಸರ್ ಇದು? ಡೀಸೆಲ್. ಇದು ಕೂಡ ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಅಂತ ಬಂದ್ರೆ ಒಳ್ಳೆ ಮೈಲೇಜ್ ಕೊಡುತ್ತೆ. ಟೈರ್ ಕೂಡ ನೋಡ್ತಾ ಇದ್ದೀರಾ ವಿತ್ ಮ್ಯಾಗ್ ವೀಲ್. ನಿಮಗೆ 4 ನ್ಯೂ ಬ್ರಾಂಡ್ ನ್ಯೂ ಟೈರ್ ಇದೆ. ಅದು ನಿಮಗೆ ಒಂದು ಗಾಡಿ ನಿಮಗೆ ಶೋರೂಮ್ ಟೇಸ್ಟ್ ಇದೆ. ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, AC, ಕಂಪ್ನಿ ಸಿಸ್ಟಮ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ ತುಂಬಾನೇ ಚೆನ್ನಾಗಿದೆ ಗಾಡಿ. ಲೆದರ್ ಸೀಟ್ ಕೂಡ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಲ್ಲ ಆರಾಮಾಗಿ ಒಂದು 4 ರಿಂದ 5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ರೆನಾಲ್ಡ್ ಡಸ್ಟರ್. ಮೈಲೇಜ್ ಅಂತ ಬಂದ್ರೆ ಒಳ್ಳೆ ಮೈಲೇಜ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 4.15. 4,25,000. ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್. ಸರ್ ಫೈನಲ್ ಒಂದು 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. ರೆನಾಲ್ಡ್ ಡಸ್ಟರ್ ಕಲರ್ ಮಾತ್ರ ಸಖತ್ತಾಗಿದೆ ಇದು ವೆಹಿಕಲ್ ಕೂಡ. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ನಿಮಗೆ ಲೋನ್ ಒಂದು 3.5 ಮಾಡ್ಬೋದು. 3,50,000 ಲೋನ್ ಆಗುತ್ತೆ ಗುರು. ಬರೀ 50,000 ರೂಪಾಯಿ ತಗೋಬಾ, ರೆನಾಲ್ಡ್ ಡಸ್ಟರ್ ತಗೊಂಡೋಗು. ಮತ್ತೊಂದು ಗೋಲ್ಡ್ ಕಲರ್ ಇವ್ರ ಹತ್ರ i10 ಕೂಡ ನೋಡ್ತಾ ಇರ್ಬೋದು. ಅವಾಗಲೇ ಒಂದು ತೋರಿಸ್ಕೋವಿ. ಮತ್ತೆ ಟೋಟಲ್ ಇವ್ರ ಹತ್ರ 3 i10 ಕೂಡ ಇದೆ. ಸರ್ ಹೇಳಿ ಸರ್ ಇದ್ರ ಮಾಡಲು? ಸರ್ ಅದು 2010 ಮಾಡಲು, 2010 ಸೆಕೆಂಡ್ ಓನರ್, ಮ್ಯಾಗ್ನಾ ವರ್ಷನ್. ಓಡಿರೋದು ಬರೀ 33,000 ಅಷ್ಟೇ. 33,000 ಅಷ್ಟೇ. ಅದು ಬಂದು UP ನಂಬರು, ಇದು ಕರ್ನಾಟಕ ನಂಬರ್ ಬರುತ್ತೆ. ಅದು ಕರ್ನಾಟಕ ಕೂಡ ಮಾಡ್ಕೊಡ್ತಾರೆ. ಇದು ವೆಹಿಕಲ್ ಪರ್ಚೇಸ್ ಮಾಡೋರು KA ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತಾರೆ. ನೋಡ್ತಾ ಇದ್ರಲ್ಲ ಇಂಟರ್ವ್ಯೂ ಕೂಡ ಎಲ್ಲ ತೋರಿಸ್ಕೊಡ್ತಾ ಇದೀವಿ, ಸೀಟು ಕೂಡ ತೋರಿಸ್ಕೊತಾ ಇದೀವಿ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗುರು. ಯಾಕಂದ್ರೆ ಒರಿಜಿನಾಲಿಟಿ ಏನಿತ್ತು ಶೋರೂಮ್ ಅಲ್ಲಿ ಪೇಂಟ್ ಅದೇ ರೀತಿ ಇದೆ. ನಿಮ್ಗೆ ಯಾವುದೇ ರೀತಿ ಒಂದು ಕೆಲಸ ಕೂಡ ಆಗಿರಲ್ಲ ಇದರಲ್ಲಿ. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಗ್ಗೆ ಅವ್ರ ಹತ್ರ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? 2.60. 2,60,000. ಯಾವ ಮಾಡಲ್ ಹೇಳಿದ್ರಿ? 2010. 2,60,000 ಹೇಳ್ತಿದ್ದಾರೆ. ಸರ್ ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್. ಸರ್ ಒಂದು 2.40 ಮಾಡ್ಕೊಡ್ತೀನಿ. 2,40,000 ರೂಪಾಯಿಗೆ ಇದಾಗುತ್ತೆ. ಲೋನ್ ಆಗುತ್ತೆ ಸರ್ ಇದು? ಇದಕ್ಕೆ ಲೋನ್ ಆಗಲ್ಲ. ಲೋನ್ ಆಗಲ್ಲ. 2,40,000 ರೂಪಾಯಿಗೆ ನಿಮಗೆ 2010 i10 ಕೂಡ ಸಿಗ್ತದೆ. ಬರೀ ಓಡಿರೋದು ಒಂದು 50,000 ಚೀಟಿ ಅಷ್ಟೇ ಓಡಿರೋದು. ಮತ್ತೆ ಇವ್ರ ಹತ್ರ ಒಂದು K0 i10 ಗ್ರ್ಯಾಂಡ್ ಸಿಲ್ವರ್ ಕಲರ್ ಕೂಡ ನೋಡ್ತಾ ಇರ್ತೀರಾ. i10 ಬಿಟ್ರೆ i10 ಗ್ರ್ಯಾಂಡ್ ಇದು ಗಾಡಿ ತುಂಬಾನೇ ಚೆನ್ನಾಗಿರುತ್ತೆ ಮೈಲೇಜ್ ಅಂತ ಹೋದ್ರೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಹೇಳಿ ಸರ್ ಇದು ಡೀಟೇಲ್ಸ್. ಸರ್ ಇದು 2018 ಮಾಡಲು, 2018 ಮಾಡಲು, ಸೆಕೆಂಡ್ ಓನರು, ಮೈಸೂರು ನಂಬರು. ಓಡಿರೋದು ಬರೀ 33,000. ಸ್ಪೋರ್ಟ್ಸ್ ವರ್ಷನ್. ಇದ್ರದ್ದು ಬೆಲೆ ಬಂದಿ ಸರ್ 5,20,000. ಸಾರಿ, 5,20,000 ರೂಪಾಯಿ. ನೋಡ್ತಾ ಇದ್ದೀರಲ್ಲ ಟೈರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. 2018 ಸೆಕೆಂಡ್ ಓನರ್, 5,20,000. ಸ್ಯಾಂಟ್ರಾ ಬೇಕಾಗೋರು ಸ್ಯಾಂಟ್ರಾನು ಇದೆ ಇವ್ರ ಹತ್ರ. K51 ಬ್ಯಾಂಗ್ಳೂರ್ ವೆಹಿಕಲ್. ಯಾಕಂದ್ರೆ ಸ್ಯಾಂಟ್ರಾ ಅಂತ ಬಂದ್ರೆ ಒಳ್ಳೆ ಮೈಲೇಜ್, ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸರ್ ಇದ್ರ ಡೀಟೇಲ್ಸ್? 2007 ಮಾಡಲ್, 2007 ಮಾಡಲ್, ಸಿಂಗಲ್ ಓನರ್. ಓಡಿರೋದು ಬರೀ 80,000. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ, ಒರಿಜಿನಲ್ ಪೇಂಟ್. ಫಸ್ಟ್ ಗಾಡಿ ಬಗ್ಗೆ ತೋರಿಸ್ಕೊಟ್ಬಿಡ್ತೀವಿ ನಿಮ್ಗೆ. ಒರಿಜಿನಲ್ ಪೇಂಟ್ ನಿಮ್ಗೆ ಕಡಿಮೆನೆ ಓಡಿರೋದು. ನಿಮ್ಗೆ ಟೈರ್ ಕೂಡ ನೋಡ್ತಾ ಇದ್ದೀರಲ್ಲ ತುಂಬಾನೇ ಚೆನ್ನಾಗಿದೆ. ಟೈರ್ ಕೂಡ 4 ಟೈರು ನಿಮಗೆ ಅಪೋಲೋ ಟೈರು ತುಂಬಾನೇ ಚೆನ್ನಾಗಿದೆ. ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ಪವರ್ ಸ್ಟೇರಿಂಗು, ನಿಮಗೆ ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಕೂಡ ಇದೆ. ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ ಗುರು. ಇದು ಸಖತ್ತಾಗಿದೆ. ಮತ್ತೆ ಸಿಂಗಲ್ ಓನರ್. ಸರ್ ಹೇಳಿ ಸರ್ ಹಾಗಾದ್ರೆ ಪ್ರೈಸ್ ಏನಿದು? ಸರ್ ಇದು 1.80, ಸ್ವಲ್ಪ ಹೆಚ್ಚು ಕಡಿಮೆ. 1.80. ಸರ್ ನಮ್ಮ ವ್ಯೂವರ್ಸ್ಗೆ ಏನ್ ಪ್ರೈಸ್ ಕೊಡ್ತೀರಾ ಇದು? ಸರ್ ಫೈನಲ್ 1.70. 1,70,000 ರೂಪಾಯಿಗೆ ನಿಮ್ಗೆ ಸ್ಯಾಂಟ್ರಾ ಸಿಗ್ತದೆ. ಸಿಂಗಲ್ ಓನರ್ ವೆಹಿಕಲ್.
ನೋಡಿದ್ರಲ್ಲ ಇವ್ರ ಶೋರೂಮ್ ಅಲ್ಲಿ ಯಾವ ಕಾರು ಯಾವ ಬೆಲೆಯಲ್ಲಿ ಇತ್ತು ಅಂತ. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಳ್ಳೆ ಕಾರ್ಗಳು ಇದೆ ಅಂತ ಹೇಳ್ತಾ ಸರ್, ನಮ್ ವ್ಯೂವರ್ಸ್ ನಿಮ್ ಶೋರೂಮ್ ಬರ್ಬೇಕಂದ್ರೆ ಯಾವ ಲೊಕೇಶನ್ ಬರ್ಬೇಕು ಸ್ವಲ್ಪ ಇನ್ಫಾರ್ಮ್ ಮಾಡಿ ಸರ್. ಸರ್ ನಮ್ಮ ಲೊಕೇಶನ್ ಬಂದ್ರಿ ಯಾದಗಿರಿ ರೋಡು ಬಿಹೈಂಡ್ ಮಧು ಸ್ಟೈರು ಸಿಗ್ನಲ್ ಬಂಬು ಸಿಗ್ನಲ್ ಬಂದ್ರೆ ಅಲ್ಲಿ ಪಕ್ಕಾನೆ. ಮೈಸೂರಿನ ಬಂಬು ಬಜಾರ್ ಸರ್ಕಲ್ ಹತ್ರ ಬಂದು ಇವ್ರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀವಿ. ಯಾರು ಯಾವ್ಯಾವ ಕಾರ್ ಇಷ್ಟಪಟ್ಟಿದ್ರಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರೋ ನಂಬರ್ಗೆ ಕಾಲ್ ಮಾಡಿ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ.